ಫೋಟೋ ಸರ್ಕಲ್. ಓಕೆ, ಎಷ್ಟು ದೂರ ಆಗ್ಬೋದು? ಮನೆಯಿಂದ ಅಲ್ಲ, ಈ ಜಾಗದಿಂದ. ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ನಾವು ಲೂಲು ಮಾಲ್ಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಇವನ್ನ ಕರ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಈ ಹುಡುಗರೇ ಹಿಂಗೆ ಅನಿಸುತ್ತೆ, ಎಷ್ಟೇ ದೊಡ್ಡವರಾದರೂ ಅವ್ರಿಗಿರೋ ಈ ಕಾರ್ಸ್ ಮೇಲೆ, ಎಸ್ಪೆಷಲಿ ಟಾಯ್ ಕಾರ್ಸ್ ಮೇಲಿರೋ ಕ್ರೇಜ್ ಅಂತೂ ಕಮ್ಮಿನೇ ಆಗಲ್ಲ. ಸೊ ಗೈಸ್, ನನಗೆ ಅಂತ ಇವಾಗ ಆಲೂ ಟಿಕ್ಕಿ ಪನೀರ್ ಆಲೂ ಟಿಕ್ಕಿ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀನಿ. ಇವನಿಗೆ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೀವಿ, ತಿನ್ನೋಣ. ಲೂಲುವಿಂದ ಹೋದ್ಮೇಲೆ ನಾವು ಈ ಟ್ರಾಫಿಕಲ್ಲಿ ಬಂದು ಸಿಗಾಕೊಂಡ್ವಿ. ಫಸ್ಟ್ ಟೈಮ್ ನಿಜ ಹೇಳ್ತಾ ಇದ್ದೀನಿ, ಟ್ರಾಫಿಕ್ ಸಿಗ್ನಲ್ಗೆ ಥ್ಯಾಂಕ್ ಯು ಹೇಳಬೇಕು ಅನಿಸ್ತು. ಏನಕ್ಕೆ ಅಂದರೆ, ಇಫ್ ಇನ್ ಕೇಸ್ ನಾವಿಲ್ಲಿ ಇರಲಿಲ್ಲ ಅಂದಿದ್ರೆ ವ್ಲಾಗ್ ಮಾಡೋದನ್ನೇ ನಾನು ಮರ್ತೋಗ್ತಿದ್ದೆ. ಅದೇನೋ ಗೊತ್ತಿಲ್ಲ ಗೈಸ್, ಮೇ ಬಿ ನಾನು ನ್ಯೂ ಇರೋದಕ್ಕೆ ನನಗೆ ಆ ವ್ಲಾಗ್ ಮಾಡಬೇಕು, ಎವ್ರಿಥಿಂಗ್ ನಾನು ಎಲ್ಲೋದ್ರೆ ಅಲ್ಲೋದ್ರೆ ಅನ್ನೋದೆಲ್ಲ ಮರ್ತೇ ಹೋಗುತ್ತೆ. ಬಟ್ ನೆವರ್ ಟು ಲೇಟ್ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈ ಸ್ಯಾಟರ್ಡೇ ಸಂಡೇ ಅಂತ ಬಂದರೆ ಎಸ್ಪೆಷಲಿ ನಾವಿಬ್ಬರು ವರ್ಕ್ ಮಾಡೋದ್ರಿಂದ ನಮಗೆ ಸಮ್ಟೈಮ್ಸ್ ಆಚೆ ಹೋಗೋದಕ್ಕೂ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ, ಸಿಕ್ಕಿರೋ 2 ದಿನ ಅಟ್ಲೀಸ್ಟ್ ಪೀಸ್ಫುಲ್ಲಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮೇ ಬಿ ಎಲ್ಲ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರ್ಗೂ ಈ ಒಂದು ಫೀಲ್ ಇರ್ಬೋದು. ಯಾಕೆಂದರೆ ಮುಂಚೆ ನಾವು ಚಿಕ್ಕವರಿದ್ದಾಗ ಸ್ಯಾಟರ್ಡೆ ಸಂಡೇ, ಅವಾಗ ಸ್ಯಾಟರ್ಡೇಸು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸಂಡೇ ಅಟ್ಲೀಸ್ಟ್ ನಾವು ಆಚೆ ಹೋಗಬೇಕು ಅನ್ನೋದೆಲ್ಲ ಇತ್ತು, ಕಾಲೇಜ್ ಲೈಫಲ್ಲೂ ಇತ್ತು. ಬಟ್ ಇವಾಗ ನಮಗೆ 2 ದಿನ ರಜಾ ಕೊಟ್ಟಿದ್ರು ಆಚೆ ಹೋಗಬೇಕು ಅಂತ ಮೇ ಬಿ ಈ ಅಡಲ್ಟ್ಹುಡ್ಡಲ್ಲಿ ಅನಿಸ್ತಾ ಇಲ್ಲ. ಹೋದ್ರೂ ಎಷ್ಟೊತ್ತಿಗೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀವಪ್ಪ ಅಂತ ಅನಿಸ್ತಿರತ್ತೆ. ಹಾಗೆ ನಮಗೂ ಆಯಿತು. ಇಲ್ಲಿಂದ ಹೊರಡೋಷ್ಟ್ರಲ್ಲಿ ತುಂಬ ಹಸುವಾಗಿತ್ತು. ಅದಕ್ಕೇ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹತ್ರ ಸ್ಟಾಪ್ ಮಾಡಿ ಇಬ್ಬರು 2 ಇಡ್ಲಿ ತಿನ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೆಲ್ಲ ಟ್ರಾಫಿಕ್ ದಾಟ್ಕೊಂಡು ಫೈನಲಿ ನಾವು ಮನೆಗೆ ಬಂದ್ವಿ ಅಂತ ಖುಷಿ ಆಯಿತು. ಆದರೆ ನಾಳೆ ಮಂಡೇ ಅಂತ ಗೊತ್ತಾಗಿ ಆ ಖುಷಿನೇ ಮರ್ತೋಯ್ತು. ಅದೇನೋ ಗೊತ್ತಿಲ್ಲ, ಮೇ ಬಿ ಎಲ್ಲರಿಗೂ ಹಿಂಗೆ ಅನ್ಸುತ್ತಾ, ನನಗನ್ಸುತ್ತಾ ಗೊತ್ತಿಲ್ಲ. ನಾಳೆ ಮಂಡೇ ಅಂತ ಈ ಸಂಡೇನ ನಾನು ಯಾವಾಗಲೂ ಅದನ್ನು ಓವರ್ ಥಿಂಕ್ ಮಾಡಿಕೊಂಡೇ ನನಗೆ ಆ ಸಂಡೇ ಹಾಳು ಮಾಡ್ಕೊಂಡ್ಬಿಡ್ತೀನಿ. ಇಂಥ ಟೈಮಲ್ಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನಾಳೆ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ದಿನ ಹಾಳು ಮಾಡ್ಕೋಬೇಡಿ ಅಂತ. ಸೊ ನೀವು ಅಷ್ಟೇ ನಾಳೆ ಮಂಡೇ ಅಂತ ಚಿಂತೆ ಬಿಟ್ಟು ಇವತ್ತಿನ ದಿನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.